ಅದು ನಮ್ಮದು ಅಲ್ಲ, ಅದು ಹೈಕಮಾಂಡ್ಗೆ ಸೇರ್ಪಟ್ಟಿದ್ದು. ನಾವು ಮತದಾನರು. ಸುಮಲತನೂ ಗೆಲ್ಬೋದು, ನಿಖಿಲ್ ಕುಮಾರಸ್ವಾಮಿನೂ ಗೆಲ್ಬೋದು. ಅವ್ರು ಗೆದ್ರು ನಮ್ಗೇನು ಸಂಬಂಧ ಇಲ್ಲ. ನಾವು ಮಾಡೋ ಕೆಲಸ ನಾವು ಮಾಡಬೇಕು. ಅವ್ರು ದುಡ್ಡು ಮಾಡ್ಕೊಂಡು AC ಕಾರಲ್ಲಿ ಅವರು ಓಡಾಡ್ತಾರೆ, ನಮಗೆ ಅಷ್ಟೇ. ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ಸದ್ಯ ಲೋಕಸಭೆ ಚುನಾವಣೆ ಡೇಟ್ ಫಿಕ್ಸ್ ಆಗಿದೆ. ಅದೇ ರೀತಿ ಮಂಡ್ಯದ ಲೋಕಸಭಾ ಕ್ಷೇತ್ರದ ಕಾವು ಹೆಚ್ಚಾಗಿದೆ. ಇಲ್ಲಿ JDS-ನಿಂದ ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತೆ ಪಕ್ಷೇತರವಾಗಿ ಸುಮಲತಾ ಅವರು ಸ್ಪರ್ಧಿಸ್ತಾರೆ ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ಇಲ್ಲಿನ ಮತದಾರರ ಒಂದು ಒಲವು ಯಾರ ಕಡೆ ಇದೆ? ಸದ್ಯ ನಾವು ಕರ್ನಾಟಕ ಬಾರ್ ಸರ್ಕಲ್ ನಲ್ಲಿದ್ದೀವಿ. ಮತದಾರರು ಏನ್ ಹೇಳ್ತಾರೆ, ಅವರು ತಮ್ಮ ಅಭಿಪ್ರಾಯ ತಿಳಿಸ್ತಾರೆ, ಬನ್ನಿ ನೋಡೋಣ. ಸರ್ ನಮಸ್ತೆ. ನಮಸ್ತೆ, ಜಗದೀಶ್ ಅಂತ. ಸರ್, ಇಲ್ಲಿ ಸುಮಲತಾ ಅವರು ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರು ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ನಿಮ್ಮ ಪ್ರಕಾರ ಯಾರು ಗೆಲ್ಲಬೇಕು, ಯಾರು ಸೋಲು? ಸುಮಲತಾ ಅವರ ಗೆಲ್ಲಬೇಕು ಅಂತ ನಾವು ಸುಮಲತಾ ಅವ್ರ ಸಪೋರ್ಟ್ ಮಾಡ್ತೀವಿ. ಹೌದು. ಯಾಕಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಇಲ್ಲಿ ನಿಲ್ಲೋದು ಯಾಕೆ ಅಷ್ಟು ಸಮಂಜಸ ಅನ್ಸಲ್ವಾ? ಅವ್ರಿಗೆ ಅಷ್ಟು ಅನುಭವ ಇಲ್ಲ, ಮತ್ತೆ ಅವರು ಸಿನಿಮಾ ಇಂಡಸ್ಟ್ರಿಯಿಂದ ಅವರು ಸ್ವಲ್ಪ ಸುಮಲತಾವರೇ ಬರಬೇಕು ಅಂತ ನಮ್ಮ ಆಸೆ. ಸರ್, ನಿಮ್ಮ ಪ್ರಕಾರ ಯಾರ್ದು? ಸುಮಲತಾ ಬರಬೇಕು. ಯಾಕಾಗಿ? ಈಗ ಅವರು ಹೇಳಿದಾಗೆ ಅವ್ರಿಗೆ ರಾಜಕೀಯ ಅನುಭವ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅಷ್ಟಾಗಿ ಇಲ್ಲ. ಅವ್ರು ಇತ್ತೀಚಿನ ವ್ಯಕ್ತಿ ಆಗಿರೋದ್ರಿಂದ ಸ್ವಲ್ಪ ಯಾರು ಏಜ್ ಪರ್ಸನ್ ಇರ್ತಾರೆ, ಜೊತೆ ಯಾರು ಚೆನ್ನಾಗಿ ಪಳಗಿರ್ತಾರೆ ಅವರು ಕೊಟ್ಟರೆ ಒಳ್ಳೆಯದು. ಅಂದ್ರೆ ಸುಮಲತಾ ಅವರು ನಿಮ್ಮ ಪ್ರಕಾರ ಒಂದು ಸ್ವಲ್ಪ ಅನುಭವ ಇದೆ ರಾಜಕೀಯದಲ್ಲಿ, ಮಂಡ್ಯ ರಾಜಕೀಯದಲ್ಲಿ ಅನ್ಸುತ್ತಾ? ಹೌದು, ಸ್ವಲ್ಪ ಇರ್ಬೋದು, ಇದೆ. ಜೊತೆಗೆ ಅವರು ಸ್ವಲ್ಪ ಅವ್ರ ಏಜಲ್ಲಿ ಜಾಸ್ತಿ ಆಗಿರೋದ್ರಿಂದ, ಜೊತೆಗೆ ಅವರು ಸಾಮಾಜಿಕವಾಗಿ ಅವರ ಅನುಭವ ಜಾಸ್ತಿ ಇರೋದ್ರಿಂದ ಅವರು ಕೊಟ್ಟರೆ ಒಳ್ಳೆಯದು. ಸರ್, ನಿಮ್ಮ ಪ್ರಕಾರ ಯಾರು? ನಿಮ್ಮ ಪ್ರಕಾರ ಸುಮಲತಾ ಅವ್ರಾಗ ಗೆಲ್ಲೋದು ಅಥವಾ ನಿಖಿಲ್ ಕುಮಾರಸ್ವಾಮಿ ಅವರು? 50% ಇದೆ. ಯಾರು ಹೆಚ್ಚು ಯಾರು ಕಡಿಮೆ ಅನ್ನೋದಿಲ್ಲ. JDS ಇದೆ, ಕಾಂಗ್ರೆಸ್ ಇದೆ, BJPನೂ ಇದೆ. ಅವ್ರ ಹಣೆಬರ ನಾವು ಬರೆಯೋಕ್ಕಾಗಲ್ಲ. ಯಾರು ಪವರ್ ಇದೆ ಅವ್ರು ಗೆಲ್ಕೋತಾರೆ ಅಷ್ಟು. ಅಂದ್ರೆ ಈಗ ಒಂದ್ ಮಾತಿದೆ, ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಹೊರಗಡೆ ಜಿಲ್ಲೆಯವರು ಇಲ್ಲಿ ಲೋಕಲ್ JDS ಕಾರ್ಯಕರ್ತರಿಗೆ ಕೊಡಬೇಕಾಗಿತ್ತು JDS ಇಂದ ಅಂತಾರೆ. ಅದು ನಮ್ಮದು ಅಲ್ಲ, ಅದು ಹೈಕಮಾಂಡ್ಗೆ ಸೇರ್ಪಟ್ಟಿದ್ದು. ನಾವು ಮತದಾನರು. ಸುಮಲತನೂ ಗೆಲ್ಬೋದು, ನಿಖಿಲ್ ಕುಮಾರಸ್ವಾಮಿನೂ ಗೆಲ್ಬೋದು. ಅವ್ರು ಗೆದ್ರು ನಮ್ಗೇನು ಸಂಬಂಧ ಇಲ್ಲ. ನಾವು ಮಾಡೋ ಕೆಲಸ ನಾವು ಮಾಡಬೇಕು. ಅವ್ರು ದುಡ್ಡು ಮಾಡ್ಕೊಂಡು AC ಕಾರಲ್ಲಿ ಅವರು ಓಡಾಡ್ತಾರೆ, ನಮಗೆ ಅಷ್ಟೇ. ಈಗ ನೀವು ಹೇಳೋದು ಯಾರೇ ಗೆದ್ರು ಕೂಡ AC ಕಾರಲ್ಲಿ ಓಡಾಡಬೇಕಾಗಷ್ಟೇ ನಾವು. ಹಾಗಾದ್ರೆ ನಿಮ್ಮ ಮತ ಯಾರಿಗೆ? ಏನ್ರಿ, ಓಟ ಕಟ್ಟ ಮೇಲೆ ನಮಸ್ಕಾರ 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 ಹೇಳ್ತಾರೆ. ನಿಮ್ಗೆ ನೀರು ಬರ್ತದೆ, ಅದು ಬರ್ತದೆ, ಇದು ಬರ್ತದೆ ಅಂತಾರೆ. ಗೆದ್ದ ಮೇಲೆ ಅಲ್ಲೇ ಗೇಟ್ ಹತ್ರ ಆಚಾರಪ್ಪ ಅಂತಾರೆ. ನಾವೇನ್ ಮಾಡೋಣ? ಈಗ ಕಳೆದ ಇಷ್ಟು ದಿನಗಳಲ್ಲಿ ಮಂಡ್ಯ ಅಭಿವೃದ್ಧಿಗೆ ಯಾವ ಪಕ್ಷಗಳು ಯಾವ ರೀತಿ ಕೆಲಸ ಮಾಡಿದಾವೆ ನಿಮ್ಗೆ? ಪಕ್ಷನೂ ಮಾಡಿಲ್ಲ. ಅವ್ರ ಹೆಂಡ್ರು ಮಕ್ಕಳು ದುಡ್ಡು ಮಾಡ್ಕೊಂಡು ಮೋಟಿ ಮಾಡ್ಕೊಂಡು ಮನೇಲಿ ಮಡಿಕೊಂಡವ್ರೆ. ನಮ್ಗೇನು ಆಗಿಲ್ಲ. ಇಲ್ಲಿ ಯಾರು ಗೆದ್ರು ಯಾರು ಸೋಲ್ತಾರೋ ಮುಖ್ಯ ಅಲ್ಲ. ಯಾರ ಗೆಲ್ಲಿ ಯಾರ ಸೋಲ್ಲಿ, ಇಲ್ಲಿ ಇರೋದು ಎರಡು ಫೈಟ್ ಇದೆ. 50-50 ಇದೆ. ಹಣೆ ಬಾರ ಯಾರು ಗೆಲ್ತಾರೋ ಅವ್ರು ಗೆದ್ಕೊಳ್ತಾರೆ. ಇಲ್ಲಿ ನಿಮ್ಮ ಮತ ಯಾರಿಗೆ? ನಮ್ಮ ಮತ, ನಮ್ಮ ಒಕ್ಕಲಿಗರ ಮತ JDS. ನಮಸ್ಕಾರ. ಈಗ ಸುಮಲತಾ ಅವರು, ನಿಖಿಲ್ ಕುಮಾರಸ್ವಾಮಿ ಇವರಲ್ಲಿ ಯಾರಿಗೆ ನಿಮ್ಮ ಮತ? ನಿಖಿಲ್ ಕುಮಾರ್ಗೆ. ಯಾಕಾಗಿ? ಅವರು ಯುವಕ ಇದ್ದಾನೆ, ಯುವಕರಿಗೆ ಸ್ಪಂದಿಸ್ತಾನೆ, ಅಭಿವೃದ್ಧಿ ಕಾರ್ಯಕ್ಕೆ ಓಡಾಡ್ಬೋದು. ಸರ್ಕಾರ ಇದೆ, ಅವರ ತಂದೆ CM ಆಗಿದ್ದಾರೆ, ಅವ್ರ ಅನುಭವನೂ ಇದೆ ರಾಜಕೀಯದ ಮೊದಲಿಂದ. ಅವನ ತಾಳ್ಮೆ ವಿವೇಕ ಅನುಕೂಲ ಆಗ್ಬೋದು. ಈಗ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, JDS ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಹಾಸನ ಡಿಸ್ಟಿಕ್ ಅವರು ಇಲ್ಲಿ ಮಂಡ್ಯದಲ್ಲಿ JDS-ಗೆ ಮೊದಲಿನಿಂದ ಏನು ಒಂದು ದುಡ್ದಿರ್ತಾರೆ ಒಬ್ಬ ಕಾರ್ಯಕರ್ತನಾಗಿ ಅಂತ ಒಬ್ಬ ಸದಸ್ಯನಿಗೆ ಕೊಡ್ಬೋದಿತ್ತು, ಪಕ್ಷದ ಸದಸ್ಯನಿಗೆ ಟಿಕೆಟ್ ಅಂತಾರೆ. ಈ ಬಗ್ಗೆ ಆ ಸಂದರ್ಭ ಇತ್ತು. ಆದರೆ ಈ ಬದಲಾದ ಸಂದರ್ಭದಲ್ಲಿ ಈಗ ರಾಜಕೀಯಕ್ಕೆ ಬೇಕಾಗಿರೋ MP ಸೀಟ್ಗಳ ಅಗತ್ಯ ಇರೋದ್ರಿಂದ ಕುಮಾರಸ್ವಾಮಿ ಅವ್ರ ಮಗನ್ನೇ ನಿಲ್ಲಿಸಿದ್ದಾರೆ, ಅವರೇ ಗೆಲ್ತಾರೆ. ಹಾಗಾದ್ರೆ ಮಂಡ್ಯ ಡಿಸ್ಟಿಕ್ ನಲ್ಲಿ MP ಸೀಟಿಗೆ ಒಂದು ಸ್ಪರ್ಧಿಸುವಂತಹ ಅಭ್ಯರ್ಥಿ ಇರ್ಲಿಲ್ವಾ JDS ಅಲ್ಲಿ? ಇದ್ರು, ಸಾಕಷ್ಟು ಜನ ಇದ್ದಾರೆ, ಸಮರ್ಥರಿದ್ದಾರೆ. ಆದರೆ ಬದಲಾದ ಸಂದರ್ಭದಲ್ಲಿ ಪರಿಸ್ಥಿತಿಯ ಇದರಿಂದ ನಿಖಿಲ್ ಕುಮಾರ್ಗೆ ಎಲ್ಲರೂ ಸಪೋರ್ಟ್ ಕೊಟ್ಟಿದ್ದಾರೆ. ಸರ್, ನಿಮ್ಮ ಪ್ರಕಾರ ಸುಮಲತಾ ಅವರು ಅಥವಾ ನಿಖಿಲ್ ಕುಮಾರಸ್ವಾಮಿ? ನಿಖಿಲ್ ಕುಮಾರಸ್ವಾಮಿ. ಯಾಕಾಗಿ? ಅವರು ಈಗ ಹೊಸ ಯುವಕರಲ್ವಾ, ಸ್ವಲ್ಪ ಇದು ಮಾಡ್ತಾರೆ ಅಂತ ಅಷ್ಟೇ, ಇನ್ನೇನು ಇಲ್ಲ. ಹೊಸಬ್ರು ಬಂದಾಗ ನಂಬಲೇಬೇಕು ನಾವು, ಹಳಬರನ್ನ ಬಿಟ್ಟು, ಅದಕ್ಕೋಸ್ಕರ ಅಷ್ಟೇ. ಈಗ ಈ ಹಿಂದೆ ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಬೇಡ, ಇಲ್ಲೇ ಲೋಕಲ್ ಕೊಡಿ ಅನ್ನೋದು ಒಂದು ಕೂಡ ಕಾರ್ಯಕರ್ತರಲ್ಲಿ ಬೇಡಿಕೆ ಇದೆ ಅಂತಾರೆ. ಅವ್ರ ತಂದೆಯವರು ಸುಮಾರು ಕೆಲಸಗಳು ಮಾಡಿದ್ದಾರೆ, ಈಗ ಮಗನೂ ಮಾಡ್ಬೋದಲ್ವಾ ಮಂಡ್ಯ ಜಿಲ್ಲೆಗೆ ಅನ್ನೋ ಒಂದು ನಂಬಿಕೆ.
ಎಸ್ ವೀಕ್ಷಕರೇ, ಈ ಮಂಡ್ಯ ಜಿಲ್ಲೆಗೆ ಮಾಜಿ ಪ್ರಧಾನಿ ದೇವೇಗೌಡರು ಆಯ್ತು, ಮತ್ತೆ ಮುಖ್ಯಮಂತ್ರಿಯವರಾದಂತಹ ಕುಮಾರಸ್ವಾಮಿ ಅವರು ಆಯ್ತು, ತುಂಬಾ ಕೆಲಸಗಳನ್ನು ಮಾಡಿದ್ದಾರೆ. ಅದೇ ರೀತಿ ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಬಂದಿದ್ದಾರೆ, ಅವರು ಕೂಡ ಯಾವ್ದಾದ್ರು ಒಂದು ನಮಗೆ ಉತ್ತಮವಾದಂತ ಕೆಲಸ ಮಾಡಿಕೊಡ್ತಾರೆ ಅನ್ನೋದು ಒಂದು ಅಭಿಪ್ರಾಯ ಆಗಿತ್ತು. ಅಷ್ಟೇ ಅಲ್ಲದೆ ಹೆಚ್ಚಾಗಿ ಒಬ್ಬ ನಿಖಿಲ್ ಕುಮಾರಸ್ವಾಮಿ ಯುವಕರಾಗಿರೋದ್ರಿಂದ ಅವರಿಂದ ನಮಗೆ ಉತ್ತಮವಾದಂತ ಕೆಲಸ ನಿರೀಕ್ಷೆ ಮಾಡ್ತೀವಿ. ಹಾಗಾಗಿ ನಮ್ಮ ಮತ ನಿಖಿಲ್ ಕುಮಾರಸ್ವಾಮಿಗೆ ಅಂತಾರೆ. ಧನ್ಯವಾದಗಳು.